ವೆಲ್ಕಮ್ ಟು ಖುಷೀಸ್ ಹೆಲ್ದಿ ಕಿಚನ್. ಇಂದಿನ ಎಪಿಸೋಡ್ ಅಲ್ಲಿ ಒಂದು ಸೂಪರ್ ಆಗಿರುವಂತಹ ಡಿಫ್ರೆಂಟ್ ಆಗಿರುವಂತಹ ಹೋಳಿಗೆನ ತೋರಿಸ್ಕೊಡ್ತಾ ಇದ್ದೀನಿ. ಈಗಂತೂ ಸಾಲಾಗಿ ಹಬ್ಬಗಳು ಬರ್ತಾನೆ ಇದೆ. ಸೊ ಈ ಹಬ್ಬದಲ್ಲಿ ಈ ಹೋಳಿಗೆ ಅನ್ನೋದು ನಮ್ಮ ಟ್ರೆಡಿಷನಲ್ ಫುಡ್ ಕೂಡ ಹೌದು. ಸೊ ಎಲ್ಲರೂ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಮಾಡಿ ತಿಂದೇ ಇರ್ತೀರಾ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿ ಅಂಡ್ ತುಂಬಾನೇ ಟೇಸ್ಟಿ ಆಗಿರುವಂತಹ ಪೈನಾಪಲ್ ಹೋಳಿಗೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಈ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಓಕೆ, ಈಗ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ. ಸೊ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ. ಗೋಧಿ ಹಿಟ್ಟು ಬೇಡ ಮೈದಾ ಹಿಟ್ಟಲ್ಲೇ ಮಾಡ್ತೀವಿ ಅನ್ನೋರು ಮೈದಾ ಹಿಟ್ಟನ್ನೇ ಕೂಡ ಬಳಸ್ಕೊಬಹುದು. ಸೊ ಅದೇ ಕಪ್ಪಲ್ಲಿ ನಾನು 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನ ಹಾಕೊಂತಾ ಇದ್ದೀನಿ. ಸಣ್ಣ ರವೆ. ನಾನಿಲ್ಲಿ ಗೋಧಿ ಹಿಟ್ಟು ಹಾಗೆ ಚಿರೋಟಿ ರವೆಯನ್ನ ಬಳಸಿ ಇವತ್ತು ಹೋಳಿಗೆ ಮಾಡ್ತಾ ಇದ್ದೀನಿ. ಹಾಗೆ ಚಿಟಿಕೆ ಅರಿಶಿನ ಹಾಕೊಂತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಚೆನ್ನಾಗಿ ನಾದ್ಕೊಳ್ಳೋಣ ಹಿಟ್ಟನ್ನ. ಚಪಾತಿ ಹಿಟ್ಟಿಗಿಂತ ತೆಳುವಾಗಿ ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಈ ರೀತಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕೊಳ್ಳೋಣ. ಅಡುಗೆ ಎಣ್ಣೆ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಒಂದು 5 ನಿಮಿಷ ನಾದ್ಕೊಳ್ಳೋಣ. ಅದರಲ್ಲಿರೋ ರವೆ ಹಾಗೂ ಗೋಧಿ ಹಿಟ್ಟಿನ ಮಿಶ್ರಣ ಚೆನ್ನಾಗಿ ಹೊಂದ್ಕೋಬೇಕು. ಹಾಗಾಗಿ ಒಂದು 5 ನಿಮಿಷ ಹಿಟ್ಟನ್ನ ಚೆನ್ನಾಗಿ ನಾದೋಣ. ತುಂಬಾ ಜನ ಮೈದಾ ಹಿಟ್ಟು ಅಂದ್ರೆ ಹೊಟ್ಟೆ ನೋವು ಬರುತ್ತೆ ಮೈದಾ ತಿಂದು ಅಂತ ಅನ್ನೋರು ಈ ರೀತಿ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಹೋಳಿಗೆನ ಮಾಡ್ಕೋಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ನೋಡಿ, ಸ್ವಲ್ಪನೂ ಕೈಗೆ ಅಂಟ್ತಿರೋ ರೀತಿ ನೀಟಾಗಿ ಹಿಟ್ಟನ್ನ ಕಲ್ಸ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕಾಗತ್ತೆ. ಓಕೆ, ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನ ನಾವು 1-2 ಅವರ್ಸ್ ರೆಸ್ಟ್ ಮಾಡಕ್ ಬಿಡೋಣ. ಒಂದು ಪ್ಲೇಟನ್ನ ಮುಚ್ಚಿ 2 ಅವರ್ಸ್ ಇದನ್ನ ಚೆನ್ನಾಗಿ ನೆನೆಯಕ್ ಬಿಡೋಣ. ಈ ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾವೀಗ ಹೂರಣನ ತಯಾರು ಮಾಡ್ಕೊಳ್ಳೋಣ. ಓಕೆ, ಈಗ ಪೈನಾಪಲ್ ಹೂರಣ ಮಾಡೋದಕ್ಕೆ ನಾನಿಲ್ಲಿ 1 ಬೌಲ್ ಆಗೋಷ್ಟು ಪೈನಾಪಲ್ನ ತಗೊಂಡಿದ್ದೀನಿ. ಈ ಪೈನಾಪಲ್ ತುಂಬಾ ಹಣ್ಣಾಗೂ ಇರಬಾರ್ದು, ತುಂಬಾ ಕಾಯಾಗೂ ಇರಬಾರ್ದು. ಒಂದು ಮೀಡಿಯಂ ಹದದಲ್ಲಿ ಹಣ್ಣಾಗಿರುವಂತ ಪೈನಾಪಲ್ ತಗೊಂಡ್ರೆ ಚೆನ್ನಾಗಿರುತ್ತೆ. ತುಂಬಾ ಹಣ್ಣಾಗಿರೋದು ತಗೊಂಡ್ರೆ ತುಂಬಾ ಸ್ಮ್ಯಾಶ್ ಆಗ್ಬಿಟ್ಟು ನೀರ್ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಒಂದು ಮೀಡಿಯಂ ಅಲ್ಲಿ ಹಣ್ಣಾಗಿರುವಂತ ಪೈನಾಪಲ್ನ ತಗೊಂಡಿದ್ದೀನಿ. ಹಾಗೆ 1 ಕಪ್ ತೆಂಗಿನ ತುರಿಯನ್ನ ತಗೊಂಡಿದ್ದೀನಿ. ಹಾಗೆ 3/4 ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಈ ಪೈನಾಪಲ್ ಅಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರೋದ್ರಿಂದ ನಾನು ಬೆಲ್ಲ 3/4 ಕಪ್ ಅನ್ನ ಹಾಕೊಂತಾ ಇದ್ದೀನಿ. ಸಿಹಿ ಜಾಸ್ತಿ ಇಷ್ಟಪಡೋರು 1 ಕಪ್ ಬೆಲ್ಲ ಕೂಡ ಹಾಕೋಬಹುದು. ಮಿಕ್ಸಿ ಜಾರಿಗೆ ಈ ಪದಾರ್ಥಗಳನ್ನೆಲ್ಲ ಹಾಕೊಳ್ಳೋಣ. ಓಕೆ, ಮೊದಲಿಗೆ ಪೈನಾಪಲ್ನ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ತೆಂಗಿನ ತುರಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀರೇನು ಹಾಕೊಳ್ಳೋದು ಬೇಡ, ಹಾಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೈನಾಪಲ್ನ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಕಪ್ ತೆಂಗಿನ ತುರಿಯನ್ನ ಹಾಕೋತಾ ಇದ್ದೀನಿ. ಹಾಗೆ 3/4 ಕಪ್ ಅಷ್ಟು ಬೆಲ್ಲ. ಹಾಗೆ ನಾನಿಲ್ಲಿ ಒಂದು 4 ಏಲಕ್ಕಿಯನ್ನ ಹಾಕೊತಾ ಇದ್ದೀನಿ. ಇದನ್ನ ಸಿಪ್ಪೆ ತೆಗೆದು ಏಲಕ್ಕಿನ ಹಾಕೊಳ್ಳೋಣ. ಓಕೆ, ಈಗ ಏಲಕ್ಕಿಯನ್ನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೂಡ ನೀರು ಹಾಕ್ದೇನೆ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನ ಒಂದು ಪಾತ್ರೆಗೆ ಹಾಕಿ ಹೂರಣನ ತಯಾರು ಮಾಡ್ಕೊಳ್ಳೋಣ. ಓಕೆ, ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಅನ್ನ ಬಿಸಿ ಮಾಡ್ಕೊಳಕ್ ಇಟ್ಟಿದ್ದೀನಿ. ಈಗ ಇದಕ್ಕೆ ರುಬ್ಬಿರೋ ಅಂತ ಈ ಮಿಶ್ರಣನ ಹಾಕೊಳ್ಳೋಣ. ಈಗ ಇದನ್ನ ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಬರೋಣ. ಹೂರಣ ಎಲ್ಲ ಚೆನ್ನಾಗಿ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಕೈ ಆಡ್ತಾ ಮಿಶ್ರಣನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಪೈನಾಪಲ್ ಎಲ್ಲಿರೋ ಅಂತಹ ಹಸಿ ವಾಸನೆ ಎಲ್ಲ ಹೋಗುತ್ತೆ.
ಪೈನಾಪಲ್ ಹುಳಿ ಇರೋಂಥ ಪೈನಾಪಲ್ನ ತಗೊಂಡ್ರೆ ನೀವು ಬೆಲ್ಲನ ಸ್ವಲ್ಪ ಹೆಚ್ಚಾಗಿ ಹಾಕೊಳ್ಳಿ, ಆಗ ಸಿಹಿ ಪ್ರಮಾಣ ಸರಿ ಹೋಗುತ್ತೆ. ಈ ಪಾಕನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಕೈ ಆಡಿಸ್ತಾ ಬರಬೇಕು. ಇದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಈ ರೀತಿ ಕೈ ಬಿಡದೆ ಚೆನ್ನಾಗಿ ಪಾಕನ ರೆಡಿ ಮಾಡ್ಕೋಬೇಕು. ಇದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು. ಚೆನ್ನಾಗಿ ಹೋದಾಗ ಹೂರ್ಣ ರೆಡಿಯಾಗಿದೆ ಅಂತ. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಗಸಗಸೆಯನ್ನ ಹಾಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ, ಮತ್ತೆ ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ತಳ ಬಿಡಬೇಕು. ಇಲ್ಲಿವರೆಗೂ ಹೂರ್ಣನ ಚೆನ್ನಾಗಿ ಹುರ್ಕೋಬೇಕು. ಇದರಲ್ಲಿರೋ ಅಂಥ ನೀರಿನ ಅಂಶ ಕಂಪ್ಲೀಟ್ ಆಗಿ ಹೋದ್ರೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದಕ್ಕೆ ಸಹಾಯ ಆಗುತ್ತೆ. ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದಕ್ಕೆ ಸರಿ ಹೋಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ, ತಣ್ಣಗಾಗಕ್ಕೆ ಬಿಡೋಣ ಈಗ ಇದನ್ನ. ಓಕೆ, ನೋಡಿ ಈಗ ಹೂರ್ಣ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ನಾನು ಈ ಹೂರ್ಣನ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಬ್ಬಟ್ಟನ್ನ ತಟ್ಟೋಣ. ಈಗ ಹಿಟ್ಟು ರೆಡಿಯಾಗಿದೆ. ಒಂದು ಎಣ್ಣೆ ಶೀಟ ಅಥವಾ ಬಾಳೆ ಎಲೆನ ತಗೊಂಡು ಈ ರೀತಿ ನೀಟಾಗಿ ಎಣ್ಣೆನ ಸವರ್ಕೊಬೇಕು. ಸವರ್ಕೊಂಡು ಈಗ ಕಲಸಿರೋ ಅಂಥ ಹಿಟ್ಟನ್ನು ಸ್ವಲ್ಪ ತಗೊಂಡು ಈ ರೀತಿ ತಟ್ಕೋಬೇಕು. ಆಗಲೇ ಕಲಸಿಟ್ಕೊಂಡಿರೋ ಅಂತಹ ಈ ಗೋಧಿ ಹಾಗೂ ರವೆ ಮಿಶ್ರಣದ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಎಣ್ಣೆ ಸವರ್ಕೊಂಡು ತಟ್ಕೋಬೇಕು. ಕೈಯಲ್ಲಿ ತಟ್ಟಕ್ಕೆ ಬರೋರು ಕೈಯಲ್ಲೇ ಕೂಡ ತಟ್ಕೋಬೋದು, ಬರಲ್ಲ ಅನ್ನೋರು ಲಟ್ಟಣಿಗೆ ಸಹಾಯದಿಂದ ಕೂಡ ಲಟ್ಟಿಸ್ಕೋಬೋದು. ಈಗ ಇದಕ್ಕೆ ಆಗಲೇ ಮಾಡಿಟ್ಕೊಂಡಿರೋ ಅಂತಹ ಹೂರ್ಣನ ಹಾಕೊತಾ ಇದ್ದೀನಿ. ಹಾಕೊಂಡು ಈ ರೀತಿ ಎಲ್ಲಾನು ಪ್ಯಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಬರೋ ಹಿಟ್ಟನ್ನು ಕೂಡ ನಾವು ತೆಕ್ಕೋಬೋದು ಬೇಡ ಅಂದರೆ. ಈಗ ಇದಕ್ಕೆ ಎಣ್ಣೆ ಸವರ್ಕೊಂಡು ತೆಳುವಾಗಿ ತಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿದೆ ಹೋಳಿಗೆ. ಈಗ ತವಾ ಕಾದಿದೆ. ಆಗಲೇ ಲಟ್ಟಿಸ್ಕೊಂಡಿರೋ ಅಂಥ ಹೋಳಿಗೆನ ಈ ತವಾ ಮೇಲೆ ಹಾಕೊಂಡು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ಸುತ್ತ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಬಳಸೋದಾದರೆ ತುಪ್ಪ ಕೂಡ ಹಾಕೊಂಡು ಬೇಯಿಸ್ಕೋಬೋದು. ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸುತ್ತ ಎಣ್ಣೆ ಹಾಕಿ ಎರಡು ಸೈಡ್ ಬೇಯಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೈನಾಪಲ್ ಹೋಳಿಗೆ. ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಎಲ್ಲರೂ ಮಾಡೇ ಇರ್ತೀರಾ. ಈ ಹಬ್ಬಕ್ಕೆ ಸ್ಪೆಷಲ್ ಆಗಿ ಪೈನಾಪಲ್ ಹೋಳಿಗೆನ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಬೇಕಿದ್ದವರು ಸುತ್ತ ತುಪ್ಪ ಹಾಕೊಂಡು ಕೂಡ ಬೇಯಿಸ್ಕೊಂಡು ತಿನ್ಬೋದು. ಈಗ ಬಿಸಿ ಬಿಸಿ ಪೈನಾಪಲ್ ಹೋಳಿಗೆ ಸವಿಯಲು ಸಿದ್ಧ.